ಜನತಾ ದರ್ಶನಕ್ಕೆ ರಾಜ್ಯ ಸರ್ಕಾರ ಅಸಹಕಾರ ಆರೋಪ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ರೆಡಿ ಆಗಿದ್ದಾರೆ. ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಸಜ್ಜಾಗಿದ್ದಾರಂತೆ. ಸಂಸತ್ ಅಧಿವೇಶನದಲ್ಲಿ ಈ ವಿಚಾರವನ್ನ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಲಿದ್ದಾರಂತೆ. ತಾವು ಜನತಾ ದರ್ಶನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಅದಕ್ಕೆ ರಾಜ್ಯ ಸರ್ಕಾರ ಸಹಕರಿಸುತ್ತಿಲ್ಲ ಅನ್ನುವಂತಹ ಆರೋಪ ಇದೆ. ಕಳೆದ ವಾರ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಜನತಾ ದರ್ಶನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಆದ್ರೆ ಜಿಲ್ಲಾಧಿಕಾರಿ ಸೇರಿ ಯಾವ ಅಧಿಕಾರಿಗಳು ಕೂಡ ಆ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಇರಲಿಲ್ಲ. ಆದ್ರೆ ಅದಕ್ಕಿಂತ 2-3 ದಿನ ಹಿಂದೆ ಜನಸ್ಪಂದನ ಕಾರ್ಯಕ್ರಮವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾಡಿದ್ರು. ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಈ ಪ್ರೋಗ್ರಾಮ್ ಅಂತ ಕೂಡ ಹೇಳಲಾಗ್ತಿತ್ತು. ಆದ್ರೆ ಹೇಗಾದ್ರೂ ಕೂಡ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಜನತಾ ದರ್ಶನ ಕಾರ್ಯಕ್ರಮ ಇಟ್ಟರು ಕೂಡ ಅದಕ್ಕೆ ಸಹಕಾರ ಸರಿಯಾಗಿ ಸಿಕ್ಕಿಲ್ಲ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್. ಸಂಸತ್ನಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಈಗ ರೆಡಿ ಮಾಡ್ಕೊಂಡಿದ್ದಾರಂತೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನ. ಹಾಗಾದ್ರೆ ಸಂಸತ್ತೇ ಯಾಕೆ, ಏನಾಗಬಹುದು? ಖಂಡಿತವಾಗಿ ಸಭಾ ಈಗಾಗಲೇ ರಾಜ್ಯ ಸರ್ಕಾರ ಪ್ರಮುಖವಾಗಿ ದೆಹಲಿಯಲ್ಲಿ ಸಭೆ ಸೇರಿದಂಥ ಸಂದರ್ಭದಲ್ಲಿ ಕೇಂದ್ರದ ಸಚಿವರು ಮತ್ತು ಸಂಸದರನ್ನು ಸಭೆ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ಯೋಜನೆಗಳಿರ್ಬೋದು, ಅನುದಾನ ವಿಚಾರ ಕುರಿತಂತೆ CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ದೆಹಲಿಯಲ್ಲಿ ಸಭೆಯನ್ನು ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ದ್ವೇಷದ ರಾಜಕಾರಣವನ್ನು ಮಾಡದೆ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಎಂಬತಕ್ಕಂಥ ಒಮ್ಮತದ ಅಭಿಪ್ರಾಯಕ್ಕೆ ಬರಲಾಗಿತ್ತು. ಸದ್ಯ ಈಗ ಮೊನ್ನೆ ನಡೆದಂಥ ಕುಮಾರಸ್ವಾಮಿ ಅವರ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಯಾವುದೇ ಅಧಿಕಾರಿಗಳು ಕೂಡ ಭಾಗವಹಿಸಬಾರ್ದು ಎಂಬತಕ್ಕಂಥ ಮೌಖಿಕ ಸೂಚನೆಯನ್ನ ರಾಜ್ಯ ಸರ್ಕಾರ ನೀಡಿತ್ತು. ಈ ವಿಚಾರ ಕುರಿತಂತೆ ಕುಮಾರಸ್ವಾಮಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರೋದ್ರ ಜೊತೆಗೆ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಬೇಕಾದಂಥ ಅನುದಾನ ಇರ್ಬೋದು ಅಥವಾ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಯೋಜನೆಗಳ ವಿಚಾರ ಕುರಿತಂತೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿಯನ್ನು ಮಾಡುತ್ತೆ. ಇನ್ನೊಂದು ಕಡೆ ಕೇಂದ್ರದ ಪ್ರಮುಖರು ಅಂದರೆ ಕೇಂದ್ರದ ಸಚಿವರು ಇರ್ಬೋದು, ಮಂಡ್ಯ ಭಾಗದ ಸಂಸದರು ಕೂಡ ಕುಮಾರಸ್ವಾಮಿ ಅವರು ಆಗಿದ್ದಾರೆ. ಅವರು ಏನಾದರೂ ಜನತಾ ದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯ ಇಬ್ಬಗೆ ನೀತಿಯಿಂದಾಗಿ ಅಂದರೆ ಅಧಿಕಾರಿಗಳು ಗೈರಾಗೋದ್ರ ಮುಖಾಂತರ ಯಾವ ಸಂದೇಶವನ್ನು ರಾಜ್ಯ ಸರ್ಕಾರ ರವಾನೆ ಮಾಡ್ತಾ ಇದೆ, ಪ್ರಮುಖವಾಗಿ ಅನುದಾನ ವಿಚಾರ ಇರ್ಬೋದು ಮತ್ತು ಯೋಜನೆಗಳ ವಿಚಾರ ಕುರಿತಂತೆ ಅನುದಾನ ಕೇಳ್ತಕ್ಕಂಥದ್ದು, ಸಹಕಾರ ಕೇಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಆದರೆ ಸಚಿವರೇ ಖುದ್ದು ಕೇಂದ್ರ ಸಚಿವರೇ ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಸಹಕಾರ ನೀಡಬೇಕು, ಯಾವುದೇ ಅಧಿಕಾರಿಗಳು ಕೂಡ ಭಾಗವಹಿಸಬಾರ್ದು ಎಂಬತಕ್ಕಂಥ ಮೌಖಿಕ ಆದೇಶ ನೀಡಿದ್ದು ಎಷ್ಟು ಸರಿ ಎಂಬತಕ್ಕಂಥ ವಿಚಾರವನ್ನು ಸಂಸತ್ನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ರೆಡಿಯಾಗಿದ್ದಾರೆ. ಸದ್ಯ ಈಗ ರಾಜ್ಯ ಸರ್ಕಾರ ಈ ರೀತಿಯ ಸಂದೇಶಗಳಿಂದ ಯಾವ ಸಂದೇಶವನ್ನು ರಾಜ್ಯದ ಜನತೆಗೆ ಮತ್ತು ದೇಶಕ್ಕೆ ರವಾನೆ ಮಾಡ್ತಾ ಇದ್ದಾರೆ, ಈ ರೀತಿಯ ಪರಿಸ್ಥಿತಿ ಎಲ್ಲೂ ಕೂಡ ಉಂಟಾಗಬಾರ್ದು. ಕೇಂದ್ರದ ಸಚಿವರುಗಳು ಯಾವುದೇ ರಾಜ್ಯದಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸೂಕ್ತ ಸಹಕಾರವನ್ನು ಇತರ ರಾಜ್ಯಗಳಲ್ಲಿ ಇರ್ತಕ್ಕಂಥ ಯಾವುದೇ ಸರ್ಕಾರ ಇದ್ದರೂ ಕೂಡ ರಾಜ್ಯ ಸರ್ಕಾರಗಳು ಸಹಕಾರವನ್ನು ನೀಡಬೇಕು ಎಂಬತಕ್ಕಂಥ ವಿಚಾರವನ್ನು ಮಂಡಿಸ್ತಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಸೇರಿದಂತೆ ಇತರ ಕೇಂದ್ರ ಸಚಿವರು ಯಾವುದೇ ರಾಜ್ಯಕ್ಕೆ ಹೋದರೂ ಸಹಿತವಾಗಿ ಅಲ್ಲಿ ಆ ರಾಜ್ಯ ಸರ್ಕಾರಗಳು ಯಾವುದೇ ಇದ್ರೂ ಸಹಿತವಾಗಿ ಅವರು ಸಹಕಾರವನ್ನು ನೀಡಬೇಕು ಎಂಬತಕ್ಕಂಥ ಸಂದೇಶದ ಜೊತೆಗೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಇದೆ, ಈ ರೀತಿಯ ವಾತಾವರಣ, ಈ ರೀತಿಯ ಏನು ರಾಜ್ಯ ಸರ್ಕಾರ ಅಸಹಕಾರ ನೀತಿ ಎಲ್ಲೂ ಕೂಡ ಉಂಟಾಗಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಈ ವಿಚಾರವನ್ನು ಸಂಸತ್ನಲ್ಲಿ ಈ ವಿಚಾರ ಕುರಿತಂತೆ ಧ್ವನಿ ಎತ್ತಲಿಕ್ಕೂ ಕೂಡ ಈಗ ಸಿದ್ಧತೆಯನ್ನು ಆರಂಭಿಸಿರ್ತಕ್ಕಂತಿರೋದು ಶೋಭಾ. ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.